ಅಶೋಕ್ ಅವರು ಲೈನಲ್ಲಿ ಇದ್ದಾರೆ. ಅಶೋಕ್ ಸರ್ ನಮಸ್ಕಾರ, ಮತ್ತೊಮ್ಮೆ ನಿಮಗೆ ಧನ್ಯವಾದ. ಲೈನಲ್ಲಿ ಇದ್ದೀರಿ, ನಿಮ್ಮ ತಾಳ್ಮೆಗೆ ಧನ್ಯವಾದ. ಥ್ಯಾಂಕ್ ಯು ಸರ್, ಈಗ ಏನಂತಂದ್ರೆ ವಿಪಕ್ಷ ನಾಯಕರು ನೀವು, ಮುಖ್ಯಮಂತ್ರಿಗಳು ಈ ರೀತಿ ವರ್ತಿಸಿದಾಗ ಇವರ ಶಾಡೋ ಆಫ್ ಸಿ ಎಂ, ಸೊ ನಿಮಗೇನಾದರೂ ಅಧಿಕಾರ ಇದೆಯಾ ಅಥವಾ ಅವರಿಗೆ ಸಲಹೆ ಕೊಡುವಂತಹ ಕೆಲಸ ಮಾಡ್ತೀರಿ? ಈ ರೀತಿ ಯಾಕೆ ವರ್ತಿಸ್ತಾ ಇದ್ದೀರಿ ಸಿದ್ದರಾಮಯ್ಯ ಅವರೇ? ಈ ರೀತಿ ಮಾಡಿದ್ರೆ ಎಷ್ಟು ಸರಿ ಅಂತ ಏನಾದರೂ ಅದನ್ನ ನಾವು ಪ್ರಶ್ನೆ ಕೇಳ್ಬೋದು, ಕೇಳ್ತೀನಿ. ಇವತ್ತು ಪ್ರಶ್ನೆ ಕೇಳ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಮುಖ್ಯಮಂತ್ರಿಗೆ ಮಾಡೆಲ್ ಆಗಿರ್ಬೇಕಾಗಿರೋ ಅಂತ ಕಾಮನ್ ಸೆನ್ಸ್ ಹಿಂದೆ ನಾವು ರಾಮಕೃಷ್ಣ ಹೆಗಡೆ ನೋಡಿದಿರಿ, ವೀರೇಂದ್ರ ಪಾಟೀಲ್ ನೋಡಿದಿರಿ, ಎಸ್ ಎಂ ಕೃಷ್ಣ ಅವ್ರ ಮಾತುಗಳು ಒಬ್ಬರಿಗೂ ಒಂದು ನೋವಾಗ್ತಾ ಇರಲ್ಲ. ಒಂದು ಅಧಿಕಾರಿ ಮೇಲೆ ಕೈ ಎತ್ತಿರೋದು ಅವ್ರು ತೋರಿಸಿ, ಒಂದು ಅಧಿಕಾರಿನ ಬೈದಿರೋದು. ಇದು ನೋಡಿ, ಒಂದು ಮೆಸೇಜ್ ಕೊಟ್ರು ಇವತ್ತು ರಾಜ್ಯಕ್ಕೆ. ಪೊಲೀಸರಿಗೆ 3 ನಯಾ ಪೈಸದ ಬೆಲೆ ಇಲ್ಲ, ಕಾಕಿ ಬಟ್ಟೆಗೆ ಬೆಲೆ ಇಲ್ಲ ಅನ್ನೋದು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಬ್ಯಾಸಕ್ ಕರೆದು ಹೊಡಿಯಕ್ ಹೋಗ್ತಾರೆ ಅಂತ ಹೇಳಿದ್ರೆ ಏನಾಗ್ತೈತೆ? ಇನ್ ರೌಡಿಗಳೆಲ್ಲ, ಇನ್ನ ಸಣ್ಣ ಪುಟ್ಟ ಪುಡಿ ರೌಡಿಗಳೆಲ್ಲ ಪೊಲೀಸರು ಕತ್ತುಂಪಟ್ಟಿ ಇಟ್ಕೊಂತಾರೆ. ನೋಡ್ತಾ ಇರಿ ಹಿಂಗೆ ಸಣ್ಣ ಪುಟ್ಟ ರೌಡಿಗಳು, ರೋಡಲ್ಲಿ ಸುತ್ತೋ ರೌಡಿಗಳೆಲ್ಲ ಇನ್ಮೇಲೆ ಕಾಕಿ ಬಟ್ಟೆಯವ್ರನ್ನ ಕತ್ತುಂಪಟ್ಟಿ ಇಟ್ಕೊಂತಾರೆ. ನೋಡಿ, ಆ ಸ್ಥಿತಿಗೆ ಮುಟ್ತೈತಿ. ಕೇಳಿದ್ರೆ ಮುಖ್ಯಮಂತ್ರಿನೇ ನಾವ್ ಮಾಡಿದ್ರೆ ಏನ್ ತಪ್ಪು ಅಂತ ಕೇಳ್ತಾರೆ. ನೋಡಿ ಕ್ವಶನ್, ಮುಖ್ಯಮಂತ್ರಿನೇ ಮಾಡಿದ್ದಾರೆ, ನಾವ್ ಮಾಡಿದ್ರೆ ತಪ್ಪೇನು ಅನ್ನೋ ಪ್ರಶ್ನೆ ಬರ್ತದೆ. ಇದು ರಾಜ್ಯದ ಗೌರವದ ಪ್ರಶ್ನೆ, ಪೊಲೀಸರ ಗೌರವದ ಪ್ರಶ್ನೆ. ಯಾರೇ ಇರ್ಬೋದು, ನೀನ್ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಪೊಲೀಸರ ಮೇಲೆ ಕೈ ಮಾಡೋ ಅಂತ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ನೀವ್ ಎಷ್ಟೇ ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು ಕೂಡ, ಮಂತ್ರಿ ಇರ್ಲಿ, ಮುಖ್ಯಮಂತ್ರಿ ಇರ್ಲಿ. ಆಮೇಲೆ ನಾವು ಪೊಲೀಸರಿಗೆ ಎಷ್ಟು ಫ್ರೀ ಹ್ಯಾಂಡ್ ಕೊಟ್ಟಿದೀವಿ ಅನ್ನೋದು ಮುಖ್ಯ ಆಗುತ್ತೆ ಸರ್. ಪ್ರೋಟೋಕಾಲ್ ಅನ್ನ ನೀವು ಫಾಲೋ ಮಾಡೋದಕ್ಕೂ ಬಿಡೋದಿಲ್ಲ. ವೇದಿಕೆ ಮುಂಭಾಗದಲ್ಲಿ ಬಿಜೆಪಿ ಅವರು ಕಾರ್ಯಕರ್ತರು ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ತಡಿಬೇಕು ಅಂತ ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಅನ್ನುವಂಥದ್ದು ಈಗ ಪೊಲೀಸರ ಪ್ರಶ್ನೆ ಆಗುತ್ತೆ ಮನಸ್ಸೊಳಗೆ. ಆದ್ರೆ ಅದನ್ನ ಬಹಿರಂಗವಾಗಿ ಹೇಳೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ, ಪಾಪ ಏನ್ ಮಾಡೋದು? ಅಲ್ಲ, ಈಗ ಪೊಲೀಸರು ಅವ್ರ ಡ್ಯೂಟಿ ಏನಿದೆ, ರಕ್ಷಣೆ ಕೊಡ್ಬೇಕು ಮುಖ್ಯಮಂತ್ರಿಗೆ, ಕೊಡ್ತಾರೆ ಅಷ್ಟೇ. ಅವರು ಈ ಪ್ರತಿಭಟನೆ, ಈಗ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ, ನನ್ನ ಕಾರ ಮುಂದೆ ಮಲಗಿದ್ದಾರೆ ಬೇಕಾದಷ್ಟು, ಅರ್ಧ ಗಂಟೆ 1 ಗಂಟೆ ಮಲಗಿದ್ದಾರೆ. ನಾನು ಹೇಳಿದ್ದು ಅವ್ರಿಗೆ, ಏನ್ ನಿಮ್ ಸಮಾಧಾನ ಏನಪ್ಪ, ಅಹವಾಲು ಇದೆ ಕೊಡಿ ಅಂತ ಅವ್ರ ಜೊತೆ ಮಾತಾಡಿ ಒಂದು 4 ಸರಿ ಧಿಕ್ಕಾರ ಕೂಗ್ತಾರೆ, ಹೋಗ್ತಾರೆ. ಆಮೇಲೆ ನಾನು ಹೋಗ್ತೀನಿ, ಬೇರೆ ಕಡೆ ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತೀನಿ. ಇದು 10 ಬಾರಿ ಆಗಿದೆ. ಬಿರಿ ದಿನ ಹಾರ ಹಾಕ್ಬೇಕು, ತುರಾಯಿ ಹಾಕ್ಬೇಕು, ನಾವು ಬಯಸ್ಕೊಳಕ್ ತಯಾರಿಲ್ಲ ಅಂದ್ರೆ ನೀನ್ ಹೆಂಗಾಗ್ತೀಯ ಜನಪ್ರತಿನಿಧಿ? ಹಾರ ಮಾತ್ರ ಹಾಕ್ಬೇಕು, ಏನು ಕಾಮೆಂಟ್ ಬರಬಾರ್ದು. ಏನು ನೀನು ದೇವಲೋಕದಿಂದ ಹೇಳಿ ಬಂದಿದ್ದೀರಾ? ನೀವು ಜನ ಆಯ್ಕೆ ಮಾಡಿರೋದ್ರಿಂದ ಜನಪ್ರತಿನಿಧಿ ಆಯ್ತಾ? ಜನರ ಸೇವಕ ನೀನು ರಾಜ ಅಲ್ಲ, ಜನರ ಸೇವಕ ನೀನು. ಈ ತರ ಎಂದ ಪ್ರಧಾನಮಂತ್ರಿ ನಡ್ಕೊಂಡಿದ್ದಾರ? ಯಾವ ರಾಜ್ಯದ ಮುಖ್ಯಮಂತ್ರಿನ ಪೊಲೀಸರು ನೋಡಿಯಕ್ ಹೋಗಿರೋ ಅಂತ ಮುಖ್ಯಮಂತ್ರಿನ ನಾನಂತೂ ನೋಡೇ ಇಲ್ಲ, ಯಾವ ರಾಜ್ಯದಲ್ಲೂ ನೋಡಿಲ್ಲ. ಓಕೆ, ಥ್ಯಾಂಕ್ ಯು ಅಶೋಕ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಈಗ ನಮ್ಮ ಜೊತೆ ಬಿಜೆಪಿ MLC ಸಿ.ಟಿ. ರವಿ ಅವರು ಇದ್ದಾರೆ. ಸರ್ ನಮಸ್ತೆ. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಸುತ್ತೆ? ಹೇಳ್ತಾ ಇದೆ. ರವಿ ಅವರೇ, ನೋಡಿ, ಬಹಳಷ್ಟು ಪ್ರತಿಭಟನೆಗಳಲ್ಲಿ ನೀವು ಭಾಗಿಯಾಗಿದ್ದೀರಿ. ಎಷ್ಟೋ ಪ್ರತಿಭಟನೆಗಳಲ್ಲಿ ನಿಮ್ಮನ್ನ ವಶಪಡಿಸಿಕೊಳ್ಳುವಂಥ ಕೆಲಸ ಕೂಡ ಆಗಿದೆ. ಇವತ್ತು ಅದೇ ರೀತಿಯಾಗಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಈ ವರ್ತನೆ, ಅದು ಕೂಡ ಪೊಲೀಸ್ ಅವರ ಜೊತೆ, ಏನ್ ಹೇಳ್ತೀರಿ? ಬೀದಿಯ ಗುಂಡಾಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ವರ್ತನೆಗೂ ಏನು ವ್ಯತ್ಯಾಸ ಇರಲಿಲ್ಲ. ಬೀದಿ ಬದಿಯ ಗುಂಡ ಹೇಗೆ ವರ್ತನೆ ಮಾಡ್ತಾರೋ ಅದೇ ರೀತಿಯ ವರ್ತನೆಯನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡೋದ್ರ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ನಮ್ಮ ಸಂವಿಧಾನಕ್ಕೆ, ಮುಖ್ಯಮಂತ್ರಿ ಸ್ಥಾನದ ಘನತೆಗೆ ಚ್ಯುತಿ ತರುವ ಕೆಲಸವನ್ನ, ಅಗೌರವ ತರುವ ಕೆಲಸ ಮಾಡಿದ್ದಾರೆ. ಮತ್ತು ಅವ್ರು ಅನ್ಕೊಂಡಿದ್ದಾರೆ ನಾನೊಬ್ಬ ಸರ್ವಾಧಿಕಾರಿ ಅಂತ ಹೇಳಿ. ಈಸ್ ನಾಟ್ ಎ ಡಿಕ್ಟೇಟರ್. ಅವರೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ತಾನು ಏನ್ ಬೇಕಾದ್ರೂ ಹೇಳಿಕೆ ಕೊಡ್ಬೋದು, ಜನ ಪ್ರತಿಭಟನೆ ಮಾಡಬಾರ್ದು ಅಂತ ಅನ್ನೋದಕ್ಕೆ, ಅದು ಸರ್ವಾಧಿಕಾರಿ ಮನಸ್ಥಿತಿಯಲ್ಲಿ ಇರೋರು ಮಾತ್ರ ಆ ರೀತಿ ವರ್ತನೆ ಮಾಡ್ತಾರೆ. ಮತ್ತೆ ಒಬ್ಬ ಯೂನಿಫಾರ್ಮ್ ಹಾಕಿರೋ ASPಗೆ ಕೈ ಮಾಡೋದ್ರ ಮೂಲಕ ಏನ್ ಸಂದೇಶ ಕೊಟ್ಟರು ಅವರು? ನಾನೊಬ್ಬ ದೊಡ್ಡ ಗುಂಡ, ನನ್ನ ಕೆಳಗಡೆ ಇರೋರು ನೀವು ಗುಂಡಾಗಳಾಗಿ ಏನೋ ಸಂದೇಶ ಕೊಟ್ರ? ಅದೇ ಕೆಲಸನ ಉಸ್ತುವಾರಿ ಸಚಿವ ಮಾಡಿದ್ರೆ, ಅದೇ ಕೆಲಸನ MLA ಮಾಡಿದ್ರೆ, ಅದೇ ಕೆಲಸನ ಮುನ್ಸಿಪಲ್ ಪ್ರೆಸಿಡೆಂಟ್ ಮಾಡಿದ್ರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾಡಿದ್ರೆ, ಕಾಂಗ್ರೆಸ್ ಕಾರ್ಯಕರ್ತರ ಮಾಡಿದ್ರೆ, ಇವ್ರು ಪ್ರಶ್ನಾತೀತರ. ಇವರು ಸಿದ್ದರಾಮಯ್ಯನವರನ್ನ ಅನೇಕ ಅಭಿಮಾನಿಗಳು ಕೂಡ ಫಾಲೋ ಮಾಡ್ತಾ ಇರ್ತಾರೆ. ಅಂದ್ರೆ ಇದು ಯಾವ ರೀತಿ ಸಂದೇಶವನ್ನ ಕೊಟ್ಟಂಗಾಯ್ತು? ಆಮೇಲೆ ಪೊಲೀಸ್ ಅಂತಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ತೆಗೆದುಕೊಳ್ಳುವಂಥ ಸ್ಥಾನ ಅದು.
5 ವರ್ಷ ಅಧಿಕಾರದಲ್ಲಿರೋದು ಬೇರೆ. ಏನ್ ನೋಡಿ, ಸಂದೇಶ ಕೊಟ್ಟಿರ್ಬೋದು ಅಂತ? ಅಧಿಕಾರದ ಅಹಂಕಾರದ ಮದ ಇದೆಯಲ್ಲ, ಇದು ಗುಂಡಗಳ ರೀತಿ ವರ್ತನೆ ಮಾಡೋದನ್ನ ನಾವು ಬಿಹಾರದಲ್ಲಿ ಕೇಳ್ತಾ ಇದ್ವಿ. ಉತ್ತರ ಪ್ರದೇಶದಲ್ಲಿ 15-20 ವರ್ಷದ ಹಿಂದೆ ಇಂಥ ಘಟನೆಗಳು ಆಗಾಗ ಪತ್ರಿಕೆಗಳು ವರದಿ ಆಗ್ತಾ ಇತ್ತು. ಅದು ಕರ್ನಾಟಕದಲ್ಲಿ ಸುಸಂಸ್ಕೃತ ರಾಜ್ಯ ಅಂತ ಹೆಸರು ಪಡೆದಿರುವಂತ ಕರ್ನಾಟಕದಲ್ಲಿ ಈ ರೀತಿಯ ವರ್ತನೆ ಅದು ಕ್ಷಮಿಸಲಾರದ ಅಪರಾಧ. ಏನ್ ಸಂದೇಶ ಕೊಟ್ರು ಮುಖ್ಯಮಂತ್ರಿಗಳು? ಸ್ಥಾನದ ಗೌರವ ಉಳಿಸೋ ಸಂದೇಶ ಕೊಟ್ರೋ ಅಥವಾ ನಾನೊಬ್ಬ ಬೀದಿ ಬದಿಯ ಗುಂಡಾಗಿಂತಲೂ ಕಡೆ ಎನ್ನುವಂತ ಸಂದೇಶ ಕೊಟ್ರು? ಮತ್ತೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ, DG IGPಗೆ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೀತಿ ಕೈ ಮಾಡಿದ್ರೆ ಏನ್ ಮಾಡ್ತಿದ್ರಿ? ಕಾನೂನು ಮುಖ್ಯಮಂತ್ರಿಗಳಿಗೊಂದು, ಸಾಮಾನ್ಯ ವ್ಯಕ್ತಿಗೊಂದು ಇದೆಯಾ? ಈ ದೇಶದ ಕಾನೂನು, ಈ ದೇಶದ ಸಂವಿಧಾನ ಎಲ್ಲರನ್ನೂ ಒಂದೇ ರೀತಿ ಟ್ರೀಟ್ ಮಾಡುತ್ತೆ ತಾನೆ. ಯು ಹ್ಯಾವ್ ಟು ಟೇಕ್ ಆಕ್ಷನ್ ಎಗೇನೆಸ್ಟ್ ಸಿದ್ದರಾಮಯ್ಯ. ಆಕ್ಷನ್ ಯಾರು ತಗೋಬೇಕು ರವಿ ಅವರೇ? DG IGP ಕೆಲಸ. ಆ ಪೊಲೀಸ್ ಕಾಕಿ ಬಟ್ಟೆ ಮರ್ಯಾದೆ ಉಳಿಸ್ಬೇಕಲ್ಲ, ಆ ಮರ್ಯಾದೆ ಉಳಿಸೋ ಕೆಲಸ ಅವ್ರದೇನೆ. ರವಿ ಅವರೇ, ಒಂದು ಸ್ವಲ್ಪ ಹಿಂದೆ ಹೋಗ್ತೀನಿ ನಾನು. ಈ ಹಿಂದೆ ಇದೇ ಬೆಳಗಾವಿ ಪೊಲೀಸರು ತಮ್ಮ ಜೊತೆಗೆ ಯಾವ ರೀತಿ ನಡೆದುಕೊಂಡಿದ್ರು, ರಾತ್ರೋರಾತ್ರಿ ಎಲ್ಲೆಲ್ಲೋ ಸುತ್ತಾಡಿಸಿದ್ರು, ಎಲ್ಲೆಲ್ಲೋ ಕೂರಿಸಿದ್ರು. ಈ ಎಲ್ಲ ವಿಚಾರ ತಮ್ಮ ಆಕ್ರೋಶಕ್ಕೆ ಕಾರಣ ಆಗಿತ್ತು. ತಾವತ್ತು ಒಂದು ಆರೋಪ ಮಾಡಿದ್ದು, ನೀವು ಸರ್ಕಾರದ ಅಣತಿಯಂತೆ ನಡೀತಾ ಇದ್ದೀರಿ, ಇಲ್ಲಿರುವಂಥ ಕೆಲವು ಮಂತ್ರಿಗಳು, ಮುಖ್ಯಮಂತ್ರಿಗಳು ನಿಮ್ಮನ್ನು ಈ ರೀತಿ ಆಡಿಸ್ತಾ ಇದ್ದಾರೆ, ಅಧಿಕಾರ ದುರುಪಯೋಗ ನೀವು ಮಾಡ್ಕೊಳ್ತಾ ಇದ್ದೀರಿ ಅಂತ. ಇವತ್ತು ಅದೇ ಬೆಳಗಾವಿ ಪೊಲೀಸರು ಅದೇ ಬೆಳಗಾವಿಯಲ್ಲಿ CM ಸಿದ್ದರಾಮಯ್ಯ ಅವರು ಹೊಡೆಯೋದಕ್ಕೆ ಹೋದರೂ ಕೂಡ ಮೂಕ ವಿಸ್ಮಿತರಾಗಿದ್ದಾರೆ, ಅಸಹಾಯಕರಾಗಿದ್ದಾರೆ. ಹೆಂಗೆ ನೋಡ್ತೀರಿ ಇದನ್ನು ನೀವು? ಅಸಹಾಯಕರಾಗೋದ್ರ ಮೂಲಕ ಏನ್ ಸಂದೇಶ ಕೊಡ್ತೀರಿ ನೀವು? ನಿಮ್ಮನ್ನ ಪೊಲೀಸ್ ಮ್ಯಾನ್ಯುವಲ್ ಏನ್ ಹೇಳುತ್ತೆ ನಿಮ್ಗೆ? ನೀವೊಂದು ಓದ್ ತಗೊಂಡಿರ್ತಿರಲ್ಲ, ಯಾವ್ದ್ರ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀರಿ? ಅಧಿಕಾರಸ್ತ್ರ ಅಣತಿಗೆ ತಕ್ಕಂತೆ ನಡೀತೀವಿ ಅನ್ನೋ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀರೋ? ಯಾವ್ದ್ರ ಆಧಾರದಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀರಿ? ಪೊಲೀಸ್ ಮ್ಯಾನ್ಯುವಲ್ ನಾವು ಓದ್ಕೋಬೇಕಲ್ಲ ಇನ್ನೊಂದ್ಸರಿ. ಸೊ ರವಿ ಅವರು, ಇದೆಲ್ಲ ಏನನ್ನು ಬಿಂಬಿಸುತ್ತೆ ಅನ್ನೋದು ಮುಖ್ಯವಾದಂಥ ಪ್ರಶ್ನೆ ಆಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಪೊಲೀಸ್ ಇಲಾಖೆ ಸ್ವತಂತ್ರವಾಗಿಲ್ಲ. ಅದು ತನಿಖೆ ವಿಚಾರಕ್ಕೆ ಬರ್ಬೋದು, ಪ್ರೋಟೋಕಾಲ್ ವಿಚಾರಕ್ಕೆ ಬರ್ಬೋದು. ನಮ್ಮ ಅಧೀನವಾಗಿ ನೀವು ಇರ್ಬೇಕು, ಇಲ್ಲ ಅಂತಂದ್ರೆ ನಡೀರಿ ಹೊರಗೆ ಅನ್ನೋ ರೀತಿ ಸಂದೇಶವಾ? ಒಂದು ಪೊಲೀಸ್ ವ್ಯವಸ್ಥೆ ಸ್ವತಂತ್ರವಾಗಿಲ್ಲ, ನಮ್ಮ ಅಣತಿ ಪ್ರಕಾರ ನಡಿಬೇಕು, ನಾವು ಮಾಡಿದ್ದೇ ಸರಿ, ನಾವ್ ಹೇಳಿದ್ದೇ ಸರಿ, ನಮ್ಮ ವಿರುದ್ಧ ಯಾರು ಪ್ರೊಟೆಸ್ಟ್ ಮಾಡಬಾರ್ದು, ನಮ್ಗೇನಿದ್ರು ಹೊಗಳ್ಕೊಂಡಿರ್ಬೇಕು ಅನ್ನುವಂತ ಮಾನಸಿಕತೆ, ಅದು ಕೇವಲ ಸರ್ವಾಧಿಕಾರಿಯಲ್ಲಿ ಇರುವಂತ ಮಾನಸಿಕತೆ. ಇವತ್ತಿನ ಸಿದ್ದರಾಮಯ್ಯನವರ ನಡವಳಿಕೆ ಸರ್ವಾಧಿಕಾರಿಯಂತೆಯೇ ಇದ್ದ ನಡವಳಿಕೆ ಅದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಜೆಪಿ ಅವರಿಗೆ. ನಿಮಗೆ ಏನು ಎಚ್ಚರಿಕೆ ಅಂತಂದ್ರೆ, ಇನ್ಮೇಲೆ ನೀವು ರಾಜ್ಯದಲ್ಲಿ ಸಮಾವೇಶ ಮಾಡಿ, ಸಭೆನ ಮಾಡಿ ನೋಡ್ತೀವಿ ನಾವು, ನಮ್ಮ ಹತ್ರನೂ ಶಕ್ತಿ ಇದೆ, ನಿಮಗೊಂದು ಸಭೆನೂ ಮಾಡೋದಕ್ಕೆ ಬಿಡೋದಿಲ್ಲ, ಭಾಳ ಹುಷಾರ್, ಎಚ್ಚರಿಕೆ ಅಂತ ಸಂದೇಶ, ವಾರ್ನಿಂಗ್ ಮಾಡಿದ್ದಾರೆ ಹೆಬ್ಬಾಳ್ಕರ್ ಅವರು. ಏನು ಹೇಳ್ತೀರಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಶ್ರೀಮತಿ ಇಂದಿರಾ ಗಾಂಧಿ ಆಕೆ ಅಧಿಕಾರಕ್ಕಿಂತ ದೊಡ್ಡ ಅಧಿಕಾರ ನಿಮ್ದಲ್ಲ. ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆಗಿದ್ದಾಗ ತುರ್ತು ಪರಿಸ್ಥಿತಿ ಹೇರಿ ವಿಪಕ್ಷಗಳನ್ನೆಲ್ಲ ಜೈಲಿಗಿಟ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆ ಪಾಠ ಕಲಿಸ್ತು. ಸ್ವತಃ ಶ್ರೀಮತಿ ಇಂದಿರಾ ಗಾಂಧಿ ಅವರೇ ಜೈಲಿನಲ್ಲಿದ್ದ ರಾಜನಾರಾಯಣ್ ಎದುರುಗಡೆ ಸೋಲ್ಬೇಕಾಯ್ತು, ಅವ್ರ ಪಕ್ಷ ಅಧಿಕಾರ ಕಳ್ಕೊಳ್ತು. ನೀವು ನಿಮ್ಮ ಅಧಿಕಾರ ಎಷ್ಟು ದಿನ? ಎಲ್ಲೋ ಆಕಸ್ಮಿಕವಾಗಿ ಜನರಿಗೆ ಮೂಗಿಗೆ ತುಪ್ಪ ಸವರಿ ಗ್ಯಾರಂಟಿ ನೆಪದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ. ಇವತ್ತು ಎಲೆಕ್ಷನ್ ನಡೆದ್ರೆ ಇನ್ಕ್ಲೂಡಿಂಗ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲ್ತಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋಲ್ತಾರೆ, ಕಾಂಗ್ರೆಸ್ 35 ಸೀಟ್ ದಾಟಲ್ಲ ಇವತ್ತು ಎಲೆಕ್ಷನ್ ನಡೆದ್ರೆ. ಅಧಿಕಾರದ ದುರಹಂಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಡೆಯಲ್ಲ. ಉಪ್ಪರಿಗೆ ಮೇಲೆ ಕೂರ್ಸೋರು ಜನ, ತಿಪ್ಪೆಗೆಸೆಯೋರು ಜನ. ಅಂದ್ರೆ ಜನರಿಗೆ ಅನ್ಸಿದೆ ಈಗ ಇವ್ರದೆಲ್ಲ ಅತಿ ಆಯ್ತು ಅಂತ. ಇವತ್ತು ಎಲೆಕ್ಷನ್ ನಡೀಲಿ, ಇವತ್ತು ಜನಾಭಿಪ್ರಾಯ ನೀವೇ ಕೇಳಿ. ಇವತ್ತೇ ಇವ್ರು ಏನಿದ್ರು ಇನ್ ಪಾಕಿಸ್ತಾನದಲ್ಲಿ ಹೋಗಿ ಗೆಲ್ಬೇಕು. ಇವ್ರನ್ನ ಅಪ್ರಿಶಿಯೇಟ್ ಮಾಡೋರು, ಇವ್ರನ್ನ ಹೊಗಳಿ ಕೊಂಡಾಡೋರು ಈ ಉಳಿದಿರೋದು ಬರೀ ಪಾಕಿಸ್ತಾನದಲ್ಲಿ ಮಾತ್ರ. ಅಲ್ಲ, ಇನ್ನೊಂದು ವಿಚಾರನೂ ನೋಡಿದ್ದಾರೆ. ಈಗ ನೀವು ಪಾಕಿಸ್ತಾನ ಅಂದಿದ್ದಕ್ಕೆ ನನಗೆ ನೆನಪಾಯ್ತು ರವಿ ಅವರೇ. ಇವತ್ತು ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಅದರಲ್ಲಿ ಉಗ್ರವಾದಿಗಳು ಅಂತ ಇವ್ರು ಹೇಳಿಲ್ಲ, ಮಿಲಿಟೆಂಟ್ಸ್ ಅಂತ ಕರೆದ್ರು. ಉಗ್ರವಾದಿಗಳಂತ ಕರೆಯೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡುವಂತ ಪರಿಸ್ಥಿತಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಬಂದ್ಬಿಡ್ತಾ? ಕಾಂಗ್ರೆಸ್ ಪಾರ್ಟಿಯೇ ದಿವಾಳಿಯಾಗಿದೆ.
ಕಾಂಗ್ರೆಸ್ ಪಾರ್ಟಿಯ ಮಾನಸಿಕತೆಯೇ ಹಂಗಾಗೋಗಿದೆ. ಹಾ ಅದರೊಳಗೆ ನೇತೃತ್ವ ಸಿದ್ದರಾಮಯ್ಯನವ್ರದ್ದು. ಹ್ಮ್ ಹ್ಮ್ ಅವ್ರನ್ನ ಹಾಡಿ ಹೊಗಳೋರು ಇನ್ನೇನಿದ್ರು ಪಾಕಿಸ್ತಾನದಲ್ಲಿ ಮಾತ್ರ ಉಳ್ಕೊಂಡಿದ್ದಾರೆ. ಹ್ಮ್ ಆಮೇಲೆ ಸಿ ಟಿ ರವಿ ಅವರೇ ನೋಡಿ, ನೀವು ಗಮನಿಸ್ಬೋದು, ಸಿದ್ದರಾಮಯ್ಯನವರು ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಟೆರರಿಸ್ಟ್ ಅನ್ನೋ ಪದ ಬಳಸೋದಕ್ಕೆ ಮಿಲಿಟೆಂಟ್ ಅಂತ ಬಳಸಿದ್ರು. ಜೊತೆಗೆ ಇವತ್ತು ರಕ್ತ ಕುದಿತಾ ಇದೆ, ಇಡೀ ದೇಶವೇ ಯುದ್ಧವನ್ನು ಬಯಸ್ತಾ ಇದೆ. ಈ ಸಂದರ್ಭದಲ್ಲಿ ಈ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಒಂದೇ ಒಂದು ಪ್ರೊಟೆಸ್ಟ್ ಮಾಡಲಿಲ್ಲ, ಆದರೆ ಸೆಂಟ್ರಲ್ ಗೌರ್ಮೆಂಟ್ನ ಬೆಲೆ ಏರಿಕೆಯ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದು ಸಮಯನ, ಸಂದರ್ಭನ ಇದು? ಅಲ್ಲ, ಬೆಲೆ ಏರಿಸಿದ್ದು ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಸೆಸ್ ಏರಿಕೆ ಮಾಡಿದವರು ಯಾರು? ಎಲೆಕ್ಟ್ರಿಸಿಟಿ, ಕರ್ನಾಟಕದ ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡಲಿಕ್ಕೆ ಮೋದಿ ಬಂದಿದ್ರಾ? ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡ್ಲಿಕ್ಕೆ ಮೋದಿ ಬಂದಿದ್ರಾ? ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ದುಡ್ಡು ಜಾಸ್ತಿ ಮಾಡ್ಲಿಕ್ಕೆ ಮೋದಿ ಬಂದಿದ್ರಾ? ಸ್ಟಾಂಪ್ ಪೇಪರ್ನ ಜಾಸ್ತಿ ಮಾಡ್ಲಿಕ್ಕೆ ಮೋದಿ ಬಂದಿದ್ರಾ? ಇಲ್ಲಿ ಬಸ್ ದರ ಏರಿಸೋದಕ್ಕೆ ಮೋದಿ ಬಂದಿದ್ರಾ? ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ಜನರಿಗೆ ಮೋಸ ಮಾಡಬಹುದು ಅಂತ ಭಾವಿಸಿದ್ದಾರೆ. ಅಬ್ಕಾರಿ ದರ ಏರಿಸೋದಕ್ಕೆ ಮೋದಿ ಬಂದಿದ್ರಾ ಇಲ್ಲಿ? ಅಲ್ಲ, ಪ್ರತಿಭಟನೆಗೆ ಇದು ಸಮಯನ ಅಂತ ಸರ್ ನನ್ನ ಪ್ರಶ್ನೆ ಅಷ್ಟೇ. ಅಲ್ಲ, ಒಂದು ಸಮಯ, ಯಾರು ಇಡೀ ದೇಶ ಒಂದಾಗಿರಬೇಕು ಅಂತ ಯೋಚನೆ ಮಾಡುವಂತ ಕಾಲದಲ್ಲಿ ಕಾಂಗ್ರೆಸ್ನ ಮಾನಸಿಕತೆ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಅದರಲ್ಲೂ ಕರ್ನಾಟಕದ ಕಾಂಗ್ರೆಸ್ಸು, ಕರ್ನಾಟಕದ ಮುಖ್ಯಮಂತ್ರಿಯ ವರ್ತನೆ ಅಂದ್ರೆ ಅವರು ನಮ್ಮ ಧರ್ಮ ಕೇಳಿ ಹೊಡಿಬಹುದು, ಇವನು ಮುಸ್ಲಿಂ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಕೊಲ್ಲಬಹುದು. ಆದ್ರೆ ಪಾಕಿಸ್ತಾನದ ಧ್ವಜಕ್ಕೂ ಇಲ್ಲ ಅಪಮಾನ ಆಗಬಾರ್ದು. ಪಾಕಿಸ್ತಾನದ ಧ್ವಜ ಸುಟ್ಟರು ಇವರು ಕೇಸ್ ಹಾಕ್ತಾರೆ, ಧ್ವಜನ್ ರೋಡಿಗಣಿಸಿದ್ರು ಕೇಸ್ ಹಾಕ್ತಾರೆ. ಇದು ಇಲ್ಲಿಯ ಕಾಂಗ್ರೆಸ್ ಸರ್ಕಾರದ ವರ್ತನೆ. ಓಕೆ, ಥ್ಯಾಂಕ್ ಯು ಸಿ ಟಿ ರವಿ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ನಮ್ಮ ಜೊತೆ ಶಾಸಕರಾದಂಥ ಸುನೀಲ್ ಕುಮಾರ್ ಅವರಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ. ಸಿದ್ದರಾಮಯ್ಯನವರ ವರ್ತನೆ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಸಿದ್ದರಾಮಯ್ಯನವರು ಮಾನಸಿಕ ಸ್ಥೀಮತೆಯನ್ನ ಕಳ್ಕೊಂಡಿದ್ದಾರೆ, ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ, ಅಧಿಕಾರ ಬಿಡುವಂತ ಕೊನೆಯ ಕ್ಷಣಗಳಲ್ಲಿದ್ದಾರೆ ಅಂತೇಳಿ ಇವತ್ತಿನ ಅವ್ರ ವರ್ತನೆಯಿಂದ ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಜೊತೆಗೆ ಶಾಂತಿ ಬೇಕು ಅಂತ ಹೇಳಿಕೆ ಕೊಡುವಂತ ಮುಖ್ಯಮಂತ್ರಿ ತನ್ನ ವಿರುದ್ಧ ಯಾರೋ ಪ್ರತಿಭಟನೆ ಮಾಡಿದ್ರು ಅಂತಂದಾಗ ಪೊಲೀಸ್ ವರಿಷ್ಠಾಧಿಕಾರಿಯ ಮೇಲೆ ಕೈ ಮಾಡ್ಲಿಕ್ಕೆ ಇವತ್ತೊಬ್ಬ ಮುಖ್ಯಮಂತ್ರಿ ಹೋಗ್ತಾರೆ ಅಂತಂದ್ರೆ ಆ ಮುಖ್ಯಮಂತ್ರಿಗಳು ಯಾವ ಪರಿಸ್ಥಿತಿಗೆ ತಲುಪಿದ್ದಾರೆ ಎನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗತ್ತೆ. ಒಬ್ಬ ಆಡಳಿತ ಸರಿ ನಡೀತಾ ಇಲ್ಲ ಅಂತಂದಾಗ ಪ್ರತಿಭಟನೆ ಪ್ರಜಾಪ್ರಭುತ್ವದ ಹಕ್ಕು. ಅಂಬೇಡ್ಕರ್ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಪುಂಖಾನುಪುಂಖಾನವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ತಾರೆ. ಪ್ರತಿಭಟನೆಯನ್ನೇ ಮಾಡಬಾರ್ದು. ಪ್ರತಿಭಟನೆ ಹೇಗಾಯಿತು ಅಂತ ಹೇಳಿ ಒಬ್ಬ ಅಧಿಕಾರಿನ ಕರೆದು ಕೈ ಮಾಡುವಂಥದ್ದು, ಎಲ್ಲಿ ವೇದಿಕೆಯ ಮೇಲೆಯೇ ಕೈ ಮಾಡುವಂತ ಪರಿಸ್ಥಿತಿಗೆ ಒಬ್ಬ ಮುಖ್ಯಮಂತ್ರಿ ಇಳಿದಿರುವಂತದ್ದು ಕರ್ನಾಟಕದ ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ನಾನು ಅನ್ಕೊಳ್ತೇನೆ. ಸಹಜ, ನನಗೆ ಅವ್ರ ಕಷ್ಟ ಅರ್ಥ ಆಗುತ್ತೆ. ಅಧಿಕಾರದ ಕೊನೆಯ ದಿನಗಳಲ್ಲಿ ಈ ರೀತಿ ತಾಳ್ಮೆ ಕಳ್ಕೊಳ್ಳುವಂಥದ್ದು ಸಹಜ. ಹಾಗಾಗಿ ಅವ್ರ ಬಗ್ಗೆ ಅನುಕಂಪ ಪಡೋದು ಬಿಟ್ರೆ ಬೇರೆ ಏನು ಉಳಿದಿಲ್ಲ ನಮ್ಗೆ. ಸುನೀಲ್ ಕುಮಾರ್ ಅವರೇ, ನೀವು ಹೇಳ್ತಾ ಇದ್ರಿ ನನಗೆ ಅರ್ಥ ಆಗುತ್ತೆ ಅವರ ಪರಿಸ್ಥಿತಿ ಅಂತ. ಇಲ್ಲಿ ಅಂದ್ರೆ ಇವರ ನಡವಳಿಕೆಯನ್ನು ಗಮನಿಸಿದಾಗ ಆ ರೀತಿ ವರ್ತನೆ ತೋರಿದ ಮೇಲೆ ಅಲ್ಲಿ ಪೊಲೀಸರು ಅಸಹಾಯಕರಾದ್ರು ಅಂತ ಅನ್ಸುತ್ತೆ. ಓಕೆ, ಆದ್ರೆ ಈ ಹೇಳಿಕೆಯ ಹಿಂದಗಡೆ ಸಿದ್ದರಾಮಯ್ಯನವರ ಅಸಹಾಯಕತೆ ಇದೆಯಾ ಅಂತ? ಅಂದ್ರೆ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್, ಆಗ್ತಿರುವಂತ ವಿರೋಧಿ ಅಲೆಗಳು, ಈ ಅಸಹಾಯಕತೆಯಿಂದ ಏನಾದ್ರು ಹೇಳಿಕೆ ಕೊಟ್ಬಿಟ್ರಾ ಹೆಂಗೆ? ಸರ್ಕಾರದ ವಿರುದ್ಧ ಇನ್ನು ಪ್ರತಿನಿತ್ಯ ಕಪ್ಪು ಬಾವುಟದ ಪ್ರದರ್ಶನ ಎಲ್ಲ ಕಡೆಗಳಲ್ಲೂ ಕೂಡ ನಡೆಯುತ್ತೆ. ಹಾಗಂತೇಳಿ ನೀವೆಲ್ಲ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತೀರಾ? ಸರ್ಕಾರ ನೆಟ್ಟಿಗೆ ನಡೆಸಿದ್ರೆ ಈ ರೀತಿ ಸಾರ್ವಜನಿಕ ಪ್ರತಿಭಟನೆ ಮಾಡುವಂತ ಅನಿವಾರ್ಯತೆಯೇ ಬರ್ತಿರ್ಲಿಲ್ಲ. ಒಬ್ಬ ಮುಖ್ಯಮಂತ್ರಿ ಪ್ರತಿಭಟನೆ ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದಲೆ ವೇದಿಕೆಯ ಮೇಲೆ ಕಾಕಿ ತೊಟ್ಟಂತ ಅಧಿಕಾರಿ, ಸಮವಸ್ತ್ರದಲ್ಲಿದ್ದಂತ ಅಧಿಕಾರಿಯ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂತಂದ್ರೆ ಕಾಂಗ್ರೆಸ್ಸಿನ ಮಾನಸಿಕತೆ ಏನಾಗಾದ್ರೆ? ಯಾವ ರೀತಿಯಾದಂತ ವ್ಯವಸ್ಥೆಯ ಲೋಪ ಸ್ವಯಂ ಅವ್ರು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸುನೀಲ್ ಕುಮಾರ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಬಿಜೆಪಿ ಸಿದ್ದರಾಮಯ್ಯ ಸಾಹೇಬರಿಗೆ ಬರ ಹೇಳಿ, ಯಾವನವನು ಎಸ್ ಪಿ? ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಬೇಕಾಗಲ್ಲ ನಿಮ್ಗೆ. ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಪೊಲೀಸ್ ಆಟ ಹಿಡಿದು ಭ್ರಷ್ಟ ಬಿಜೆಪಿ ಸಿದ್ದರಾಮಯ್ಯ ಸಾಹೇಬರಿಗೆ ಬರ ಹೇಳಿ, ಯಾವನವನು ಎಸ್ ಪಿ?
ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸದಾನಂದ ಗೌಡ್ರೆ ನಮಸ್ಕಾರ. ನಮಸ್ಕಾರ. ನೀವು ಆ ಅಧಿಕಾರದಲ್ಲಿ ಇದ್ದಂಥವ್ರು, ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನ ಆಳಿದಂಥವ್ರು, ಎಂತೆ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ನಗತಾನೆ ಎಲ್ಲವನ್ನು ಸಮಾಧಾನ ಪಡಿಸ್ತಾ ಇದ್ರಿ. ನಿಮಗೆ ಸಿಟ್ಟಿದ್ರು ಕೂಡ ನಗುವ ಮೂಲಕ ಅದನ್ನು ಸರಿಪಡಿಸುವಂತ ಕೆಲಸ ನಿಮ್ಮಿಂದ ಆಗ್ತಾ ಇತ್ತು. ಈಗ ಸಿದ್ದರಾಮಯ್ಯ ಅವರು ಅದೇ ಕುರ್ಚಿಯಲ್ಲಿ ಕೂತಿದ್ದಾರೆ. ಏಯ್ ಬಾರಯ್ಯ ಇಲ್ಲಿ, ಹೋಗಯ್ಯ ಇಲ್ಲಿ ಅಂತ ಅಧಿಕಾರಿಗಳ ಜೊತೆ ವರ್ತಿಸ್ತಾ ಇದ್ದಾರೆ. ಇದು ಎಷ್ಟು ಸರಿ ಅಂತ? ಸರ್, ಹುಟ್ಟು ಗುಣ ಬೆಟ್ಟ ಹತ್ತಿದ್ರು ಅದು ಹೋಗಲ್ಲ ಅಂತ ಹೇಳುವಂತ ಒಂದು ಗಾದೆಯ ರೀತಿಯಲ್ಲಿ ಸಿದ್ದರಾಮಯ್ಯರ ಸ್ಟೈಲ್ ಆಫ್ ಫಂಕ್ಷನಿಂಗ್ ಎಷ್ಟು ವರ್ಸ್ಟ್ ಹಿಂದಿನಿಂದಲೇ ಇತ್ತು ಅಂತ ಎಲ್ರಿಗೂ ಗೊತ್ತಿದೆ. ಯಾಕೋ ಏನೋ ಗೊತ್ತಿಲ್ಲ, ದುರ್ದೈವ ಕರ್ನಾಟಕ ರಾಜ್ಯ ಜನರಿಗೆ ಅವ್ರು ಮುಖ್ಯಮಂತ್ರಿಯಾಗಿ ಬಂದ್ಬಿಟ್ರು. ಇವತ್ತು ಅವರ ಈ ಸ್ಟೈಲು ಆ ಒಂದು ಮುಖ್ಯಮಂತ್ರಿ ಕುರ್ಚಿಗೆ ಆ ಗೌರವ ತರುವಂತದ್ದು. ಮುಖ್ಯಮಂತ್ರಿ ಆದವನ ನಡ್ಕೊಳ್ಬೇಕಾದಂತ ರೀತಿ, ವಿಶೇಷವಾಗಿ ತನ್ನ ಅಧಿಕಾರಿಗಳನ್ನ ಅವನು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳುವಂತದ್ರ ಬಗ್ಗೆ ಪರಿಜ್ಞಾನವೂ ಇಲ್ಲ. ಎಲ್ಲೋ ನಾವು ಯಾವುದೋ ಒಂದು ರೀತಿಯಲ್ಲಿ ನಾವು ಬಂದ ದಾರಿಯಲ್ಲೇ ಹೋಗ್ತೇವೆ ಅಂತ ಹೇಳುವಂತದ್ದನ್ನ ತಿಳ್ಕೊಂಡು ಈ ರೀತಿ ಮಾಡಿರುವಂತದ್ದು ಇದು ಅಕ್ಷಮ್ಯ ಅಪರಾಧ. ಅಧಿಕಾರಿಗಳ, ಅದು ಕೂಡ ಯೂನಿಫಾರ್ಮ್ ನಲ್ಲಿದ್ದಂತ ಒಬ್ಬ ಅಧಿಕಾರಿಗೆ ಈ ರೀತಿ ಒಂದು ಮ್ಯಾನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋಗುವಂತ ಮುಖ್ಯಮಂತ್ರಿ ಪ್ರಾಯಶಃ ಭಾರಿ ಕೆಟ್ಟ ಒಂದು ಸಂಪ್ರದಾಯವನ್ನು ಹುಟ್ಟು ಹಾಕಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಿದ್ದರಾಮಯ್ಯರ ಇಂಥ ಒಂದು ಕೆಲಸಗಳು ಉಂಟಲ್ಲ, ಇಡೀ ರಾಜ್ಯದ ಜನತೆಗೆ ಮಾಡಿದಂತ ಅಪಮಾನ. ಒಬ್ಬ ಅಧಿಕಾರಿ ಆದ್ರೆ ಅವ್ರಿಗೆ ಕರೆದು ಮಾತಾಡಿ ಅವನನ್ನ ಸಸ್ಪೆನ್ಷನ್, ಡಿಸ್ಮಿಸ್ ಏನ್ ಮಾಡ್ಲಿಕ್ಕೂ ಅಧಿಕಾರ ಇರುವಂತವರು ಅವರು ಮ್ಯಾನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ನಾವು ಸಣ್ಣ ಕುರಿ ಮಂದೆಯನ್ನು ಮೇಯಿಸ್ಲಿಕ್ಕೆ ಹೋಗುವ ರೀತಿಯಲ್ಲಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಇದು ಸರಿ? ಇದಕ್ಕೆ ಬ್ರೇಕ್ ಹೇಗೆ ಹಾಕೋದು? ಸಿದ್ದರಾಮಯ್ಯ ಅವ್ರನ್ನ ಯಾರು ಪ್ರಶ್ನೆ ಮಾಡೋದು? ಸರ್, ಸಿದ್ದರಾಮಯ್ಯನವರು ನಮ್ಮಂತ ಸಾರ್ವಜನಿಕರು ಎಲ್ಲರೂ ಪ್ರಶ್ನೆ ಮಾಡಬೇಕು. ನೀವು ಕೂಡ ನಮಗೆ ಸಹಕಾರಗಳನ್ನು ಮಾಡಬೇಕು. ರಾಜ್ಯದಲ್ಲಿ ಯಾರು ಶಾಂತಿ ಕಾಪಾಡುವಂತ ವ್ಯಕ್ತಿಗಳ ಮೇಲೆ ಹಲ್ಲೆ ಆದ್ರೆ, ಯಾರು ಶಾಂತಿ ಕಾಪಾಡಬೇಕಾದಂತ ಕೀ ಹಿಡ್ಕೊಂಡವರೇ ಅದನ್ನ ಒಂದು ದುರುಪಯೋಗ ಮಾಡಿಕೊಂಡ್ರೆ ಇಡೀ ರಾಜ್ಯದ ಜನ ಎದ್ದೇಳ್ಬೇಕು, ಅಧಿಕಾರಿಗಳು ಎದ್ದೇಳ್ಬೇಕು. ನಾನು ಖಂಡಿತವಾಗಿ ಪೊಲೀಸ್ ಇಲಾಖೆ ವರಿಷ್ಠ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ನೀವು ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ನಡ್ಕೊಳ್ಬೇಕಾದಂತ ರೀತಿಯಿಂದ ಸಾಮಾನ್ಯ ಜನ ಗೂಂಡಾಗಿರಿ ಮಾಡಿದ್ರೆ ತಪ್ಪೇನು ಸರ್? ಅದರಲ್ಲಿ ಮುಖ್ಯಮಂತ್ರಿಯೇ ಗೂಂಡಾಗಿರಿ ಮಾಡ್ಲಿಕ್ಕೆ ಹೋದ್ಮೇಲೆ ಸಾಮಾನ್ಯ ಜನ ಮಾಡುವುದರಲ್ಲಿ ತಪ್ಪೇನು? ಆದ ಕಾರಣ ಇದಕ್ಕೆ ರಿವೋಲ್ಟ್ ಆಗ್ಬೇಕಾದಂತದ್ದು ಪೊಲೀಸ್ ಇಲಾಖೆ ರಿವೋಲ್ಟ್ ಆಗ್ಬೇಕು. ಇದಕ್ಕೆ ಸಾರ್ವಜನಿಕರೇ ರಿವೋಲ್ಟ್ ಆಗ್ಬೇಕು. ಇದು ಒಳ್ಳೆ ಸಂಪ್ರದಾಯ ಅಲ್ಲ. ಅವರ ಬಾಡಿ ಲ್ಯಾಂಗ್ವೇಜ್ ಏನೇ. ತಾವು ಒಂದು ಒಳ್ಳೆ ವಿಚಾರವನ್ನ ರೇಸ್ ಮಾಡಿದ್ರಿ ಸದಾನಂದ ಗೌಡ್ರೆ, ತುಂಬಾ ಒಳ್ಳೆ ವಿಚಾರವನ್ನ ತಾವು ರೇಸ್ ಮಾಡಿದ್ರಿ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಒಂದೇ ನಿಮಿಷ, ಒಂದು ಬ್ರೇಕ್ ಇದೆ, ವಾಪಸ್ ಬರ್ತೀನಿ ಸರ್, ಎಲ್ಲಿ ಹೋಗ್ಬಿಡಿ.